ಸರ್, ನಾನು ಕುರುವ ಮಂಜುನಾಥ್ ಅಂತಂದೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹೊನ್ನಾಳಿ ತಾಲೂಕು ಅಧ್ಯಕ್ಷರು ಮತ್ತು ಛಲವಾದಿ ಮಹಾಸಭಾದ ಹೊನ್ನಾಳಿ ತಾಲೂಕು ಮತ್ತು ಅವಳಿ ತಾಲೂಕು ನ್ಯಾಮತಿ ಮತ್ತು ಹೊನ್ನಾಳಿ ತಾಲೂಕು ಅಧ್ಯಕ್ಷರು ಕೂಡ ಹೌದು. ಹಾಗೂ ನಾನು ಅಟ್ರಾಸಿಟಿ ಕಮಿಟಿಯ ಸದಸ್ಯರು ಕೂಡ ಹೌದು. ಹಾಗೂ ಮತ್ತು ಅಹಿಂದ ವರ್ಗದ ಜಿಲ್ಲಾ ಅಧ್ಯಕ್ಷರು ಕೂಡ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಂದಿನ ದಿವಸ ಒಂದು ಕಡೆ ಎಲ್ಲ ದಲಿತವರಿಗೆ ದಲಿತ ಎಡಗೈ ಇರ್ಬೋದು, ಬಲಗೈ ಇರ್ಬೋದು, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮಿನಿಸ್ಟರ್ ಸ್ಥಾನ ಸರಿಯಾಗಿ ನೀಡಿಲ್ಲ ಅಂತ ಒಂದು ಆಪಾದನೆಯನ್ನು ಮಾಡುವಂಥದ್ದು ತಾವುಗಳು ಮಾಡ್ತಾ ಇದ್ದೀರಿ. ಅದರ ಬಗ್ಗೆ ಮಾಹಿತಿ ಕೊಡ್ಬೋದು ಹೇಗೆ ಅಂತೇಳಿ? ಹೌದು ಸರ್, ಖಂಡಿತ. ಯಾಕೆಂದರೆ ಈ ಪ್ರಜಾಪ್ರಭುತ್ವದಲ್ಲಿ ಸ್ವಾತಂತ್ರ್ಯ ಬಂದಾಗಿನಿಂದ ಇದುವರೆಗೂ ಕೂಡ ದಲಿತರನ್ನ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಆಗೋಕ್ಕೆ ಬಿಟ್ಟಿಲ್ಲ. ಯಾವ ಪಕ್ಷದಲ್ಲಿ? ಕಾಂಗ್ರೆಸ್ ಪಕ್ಷದಲ್ಲಿ. ಅದನ್ನು ನಾವು ಒತ್ತಾಯಪೂರ್ವಕವಾಗಿ ಹೇಳ್ಬೇಕಾಗುತ್ತೆ ಸರ್. ಯಾಕೆಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಮಾಡಿಲ್ಲ ಅನ್ನೋದಕ್ಕಿಂತ ಎಲ್ಲೋ ಒಂದು ಕಡೆ AICC ಅಧ್ಯಕ್ಷರನ್ನಾಗಿ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅಲ್ಲಿ AICC ಸ್ಥಾನ ಕೊಡುವಂಥದ್ದು ಆಗಿದೆ. ಇಲ್ಲಿ ಅವರ ಪುತ್ರ ಪ್ರಿಯಾಂಕಾ ಖರ್ಗೆ ಅವರಿಗೆ ಸಚಿವ ಸ್ಥಾನ ನೀಡುವಂಥದ್ದು ಕೂಡ ನಿಮ್ಮ ಕಾಂಗ್ರೆಸ್ ಪಕ್ಷ ಮಾಡಿದೆ. ಮಹಾದೇವ್ ಪ್ರಸಾದ್ ಇರ್ಬೋದು, G. ಪರಮೇಶ್ವರ್ ಅವರು ಇರ್ಬೋದು, ಇನ್ನೂ ಹಲವಾರು ಹಿಂದುಳಿದ ವರ್ಗದ ಸಮುದಾಯಕ್ಕೆ ಸೇರಿದ ಮುಖಂಡರುಗಳಿಗೆ ಸಚಿವ ಸ್ಥಾನ ಕೊಡುವಂಥದ್ದು ಈ ಕಾಂಗ್ರೆಸ್ ಪಕ್ಷ ಮಾಡಿದೆ. ಯಾಕೆ ತಪ್ಪು ಗ್ರಹಿಕೆ ಆಗಿದೆ ಅನ್ನೋ ತಮಗಳಿಗೆ ಅಂತ? ಸರ್, ನೀವು ಹೇಳೋದು ಸರಿ ಇದೆ ಸರ್. ಬಟ್ ಅದಲ್ಲ ಇಲ್ಲಿ ಉದ್ದೇಶ. ಏನಂದರೆ ಸರ್, ನಾವೇನು ದಲಿತರ ವರ್ಗದವರು ಇದ್ದೀರಿ, ಹೆಚ್ಚು ಕಡಿಮೆ 60% ನಾವು ಇಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ರಾಜಕೀಯ ಮಾಡ್ಕೊಳ್ತಾ ಬರ್ತಾಯಿದ್ದೀವಿ. ಆದ್ರೂ ಕೂಡ ನಮ್ಮನ್ನು ವೋಟ್ ಬ್ಯಾಂಕಿಗೋಸ್ಕರನೇ ಇವರು ಸೀಮಿತಗೊಳಿಸ್ಕೊಂಡು ಕೆಲವೇ ಎಲ್ಲೋ ಒಂದು ಎರಡು ಸಚಿವ ಸ್ಥಾನ ಬಿಟ್ಟರೆ ಇದುವರೆಗೂ ಕೂಡ ಮುಖ್ಯಮಂತ್ರಿ ಸ್ಥಾನ ಆಗಲಿಕ್ಕೆ ನಾವು ವಂಚಿತರಾಗಿದ್ವಿ ಸರ್. ಅದಕ್ಕೋಸ್ಕರನೇ ನಾವು ಅವ್ರನ್ನ ಇದು ಮಾಡ್ತಾಯಿದ್ದೀವಿ ಸರ್. 2013ರಲ್ಲಿ G. ಪರಮೇಶ್ವರ್ ಅವರು ಕಾಂಗ್ರೆಸ್ ಪಕ್ಷದಿಂದ 113 ಸೀಟ್ಗಳು ತೆಗೆದುಕೊಂಡಿದ್ರು ಅಂತ ಹೇಳಿ ನಾನು ಕೇಳ್ಪಟ್ಟಿದ್ದೇನೆ. ಆ ಸಂದರ್ಭದಲ್ಲಿ G. ಪರಮೇಶ್ವರನ ಅಧ್ಯಕ್ಷರು ಮಾಡುವಂಥದ್ದು ಕಾಂಗ್ರೆಸ್ ಪಕ್ಷ ಮಾಡಿದೆ. ಅಂದರೆ ಕೊರಟಗೆರೆ ಕ್ಷೇತ್ರದಿಂದ ಆ ಸಂದರ್ಭದಲ್ಲಿ G. ಪರಮೇಶ್ವರ್ ಅವರು KPCC ಅಧ್ಯಕ್ಷರಾಗ್ತಾರೆ. ಎಲ್ಲ ರಾಜ್ಯಾದ್ಯಂತ ಸುತ್ತಾಡುವಂಥದ್ದು ಮಾಡಿ ಪಾಪ ಅವರು ಎಲ್ಲೇ ಒಂದು ಕಡೆ ಸೋಲನ್ನು ಅನುಭವಿಸುವಂಥ ಸ್ಥಿತಿ ಬಂತು. ಆ ಸೋಲಿನಿಂದ ಮುಖ್ಯಮಂತ್ರಿ ಸ್ಥಾನ G. ಪರಮೇಶ್ವರ್ ಅವರಿಗೆ ಅಥವಾ ನಿಮ್ಮ ದಲಿತ ಸಮುದಾಯದ ನಾಯಕರುಗಳಿಗೆ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿ ಪಟ್ಟ ತಪ್ಪಿಡ್ತಾ ಅಂತ ಹೇಳಿ? ಖಂಡಿತ ಸರ್. ಈಗ ತಪ್ಪಿದರ ಉದ್ದೇಶ ಅಂದರೆ ಸರ್, ಅದು ರಾಜಕೀಯ ಒಳ ಇದರಿಂದ ಸರ್. ನಮ್ಮ G. ಪರಮೇಶ್ವರ್ ಸಾಹೇಬರಿಗೆ ತುಳಿಯೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿದ್ರು ಸರ್. ಸೋಲ್ಸೋಕ್ಕೆ ಎಷ್ಟು ಬೇಕೋ ರಾಜಕೀಯವಾಗಿ ಕುತಂತ್ರಗಳನ್ನು ಬೆಳೆಸಿ ಸೋಲ್ಸೋಕ್ಕೆ ಅಷ್ಟು ಮಾಡಿದರು ಸರ್. ಅವರು ಒಂದು ಅಧ್ಯಕ್ಷತೆಯಲ್ಲಿ ಏನು KPCC ಕರ್ನಾಟಕದಲ್ಲಿ ಅಧ್ಯಕ್ಷರಾಗಿದ್ದರು. ಅವ್ರು 113 ಸೀಟ್ಗಳನ್ನು ಪಡಿಸಿದ್ರು. ಅವ್ರದ್ದು ಶ್ರಮದಿಂದ 113 ಸೀಟ್ಗಳನ್ನು ಗಳಿಸಿದರು. ಆದ್ರೂ ಕೂಡ ಅವ್ರನ್ನ MLC ಆಗಿ ಮಾಡಿಸಿ ಅವ್ರನ್ನ ಮಾಡ್ಬೋದಿತ್ತಲ್ಲ ಮುಖ್ಯಮಂತ್ರಿ ಸ್ಥಾನಕ್ಕೆ. ಅದ್ಯಾಕೆ ನಮ್ಮನ್ನು ಅಷ್ಟೊಂದು ಕೀಳುವಾಗಿ ಕಾಣ್ತಾರೆ ಇವರು ದಲಿತರು ಅಂದರೆ? ಇದಕ್ಕೋಸ್ಕರ ನಮ್ಮನ್ನು ವೋಟ್ ಬ್ಯಾಂಕಿಗೋಸ್ಕರನೇ ಇಟ್ಕೊಂಡಿದ್ದಾರೆ ಸರ್ ಅವರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಅಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಯಾರು KPCC ಅಧ್ಯಕ್ಷರಾಗಿರ್ತಾರೆ, ಆ ಸಂದರ್ಭದಲ್ಲಿ ಯಾವುದೇ ಪಕ್ಷ ಇರಲಿ ಅಧಿಕಾರ ಬಂತು ಅಂತಂದರೆ ಯಾರು KPCC ಅಧ್ಯಕ್ಷರಾಗಿರ್ತಾರೆ ಅವರನ್ನು ಮುಖ್ಯಮಂತ್ರಿ ಮಾಡುವಂಥದ್ದು ಆಯಾ ಪಕ್ಷಗಳು ಮಾಡುವಂಥದ್ದು ಮಾಡಿದೆ. ಅನಿವಾರ್ಯ ಕಾರಣದಿಂದ G. ಪರಮೇಶ್ವರ್ ಸೋಲನ್ನು ಅನುಭವಿಸ್ಬೇಕಾಯಿತು. ಹಾಗಾಗಿ ನಿಮ್ಮ G. ಪರಮೇಶ್ವರ್ ಮುಖ್ಯಮಂತ್ರಿ ಸ್ಥಾನ ತಪ್ಪಿದೆ ಅಂತ ಹೇಳಿ ಕೂಡ ವಾಸ್ತವವಾಗಿ ಅದನ್ನ ತಿಳಿಬೋದು ಹೇಗೆ ಅಂತ? ಖಂಡಿತ ಸರ್. ಯಾಕೆಂದರೆ ಈಗ 13ರಲ್ಲಿ ಅವರಿಗೆ ಸ್ಥಾನ ತಪ್ಪೋಯ್ತು ಸರ್. ತದನಂತರದಲ್ಲಿ 23ರಲ್ಲೂ ಅದೇ ರೀತಿ ಆಯ್ತಲ್ಲ. ಅವಾಗಾದ್ರೂ ಕೊಡ್ಬೋದಿತ್ತಲ್ಲ ಪರಮೇಶ್ವರ್ ಸಾಹೇಬರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ಬೋದಿತ್ತಾನೆ. ಅವಾಗಲೂ ಕೂಡ ಅವ್ರು ಕೊಡಲಿಲ್ಲ ಸರ್. ಈಗ B. ಬಸಲಿಂಗಪ್ಪ ಸರಿಗೂ ಕೊಡಲಿಲ್ಲ. H. ರಂಗನಾಥ್ ಅವರಿಗೂ ಮುಖ್ಯಮಂತ್ರಿ ಸ್ಥಾನ ಕೊಡ್ದಂಗೆ ಹಾಗೇ ತೊಳ್ಕೊಂಬಂದರು. ಈಗಲೂ ಕೂಡ ಅದೇ ಪರಿಸ್ಥಿತಿಯಲ್ಲಿ ನಾವು ಇದ್ದೀವನೋ ಅಂತ ನಮ್ಮ ಉದ್ದೇಶ ಸರ್. ಸರ್, ಈಗ ನೆಕ್ಸ್ಟು ನಾವು ಕೇಳೋದು ಹಕ್ಕೊತ್ತಾಯ ಏನಂದರೆ G. ಪರಮೇಶ್ವರ್ ಅವ್ರ ಸಾಹೇಬ್ರನ್ನ ಮುಖ್ಯಮಂತ್ರಿ ಸ್ಥಾನ ಮಾಡಲೇಬೇಕು ಅನ್ನೋದು ನಮ್ಮ ಹಕ್ಕೊತ್ತಾಯ. ಹಾಗೂ ನಮ್ಮದು ಆಗ್ರಹನೂ ಕೂಡ. ಒಂದು ವೇಳೆ ಅವರಿಗೇನೋ CM ಸ್ಥಾನ ಏನಾದ್ರು ತಪ್ಪಿದ್ದೇ ಆದಲ್ಲಿ ಅವರಿಗೆ DCM ಸ್ಥಾನವನ್ನು ಕೊಡಲೇಬೇಕೆಂದು ನಮ್ಮ ಸಮಾಜದ ವತಿಯಿಂದ ಮತ್ತು ನಮ್ಮ ಎಲ್ಲ ವರ್ಗದ ವತಿಯಿಂದ, ನಾವು ಹಿಂದುಳಿದ ವರ್ಗದಿಂದ ದಲಿತರ ಪರವಾಗಿ ನನ್ನ ಒತ್ತಾಯ ಇದೆ ಸರ್.
ಈಗ ಡಿ ಕೆ ಸಾಹೇಬ್ರನ್ನ ಏನು ನಿಯೋಜಿತ CLP ಸಭೆಯಲ್ಲಿ ಆಯ್ಕೆ ಮಾಡಿದರೆ ಅವರ ಒಂದು ವೇಳೆ ಅವರಿಗೇನಾದರೂ ಇವರು CM ಸ್ಥಾನ ಬಂದಿದ್ದೇ ಆದಲ್ಲಿ ನಮ್ಮ ಡಾಕ್ಟರ್ ಎಚ್ ಸಿ ಮಾಧವಪ್ಪರ್ ಇದ್ದಾರೆ, ಅವರನ್ನು ಕೂಡ ಸಚಿವ ಸಂಪುಟದಲ್ಲಿ ಮುಂದುವರಿಸ್ಕೊಂಡು ಹೋಗಬೇಕು. ತದನಂತರದಲ್ಲಿ ಪ್ರಿಯಾಂಕ್ ಖರ್ಗೆ ಸಾಹೇಬರು ಕೂಡ ಇದ್ದಾರೆ, ಅವರನ್ನು ಕೂಡ ಮುಂದುವರಿಸ್ಕೊಂಡು ಸಚಿವ ಸ್ಥಾನದಲ್ಲಿ ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮದು ಆಗ್ರಹ ಇದೆ ಸರ್. ತದನಂತರದಲ್ಲಿ ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರು ಇದ್ದಾರೆ, ಅವ್ರಿಗೂ ಕೂಡ ಸಚಿವ ಸ್ಥಾನವನ್ನು ಕೊಟ್ಟು ನಮ್ಮ ದಲಿತ ವರ್ಗದ ಆಶೆ ಏನಂದರೆ, ನಮ್ಮ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷವು ನಮ್ಮದೇ ಆದ ಒಂದು ಇದರಿಂದ ದಯಮಾಡಿ ಎಲ್ಲ ದಲಿತ ವರ್ಗದ ಪರವಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ಹೆಚ್ಚಿನ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಆಗಲಿ ಹೈಕಮಾಂಡ್ ಆಗಲಿ ನಮ್ಮನ್ನು ಗುರುತಿಸಿಬಿಟ್ಟು ಹೆಚ್ಚಿನ ಸ್ಥಾನದಲ್ಲಿ ನಮ್ಮನ್ನು ಗೌರವಿತವಾಗಿ ಸಚಿವ ಸ್ಥಾನ ಕೊಡುವುದರ ಮುಖಾಂತರ ನಮ್ಮನ್ನು ಗೌರವಿತವಾಗಿ ನಡೆಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಹೈಕಮಾಂಡಿಗಾಗಲಿ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರಿಗೂ ಸಹ ನಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಸರ್.